ಹಾಯ್ ಹಲೋ ನಮಸ್ಕಾರ. UK ಫಾರ್ಮ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ನೋಡ್ರಿ, ಇವತ್ತು ನಿಮ್ಮ ಮುಂದೆ ಒಂದು ವಿಶೇಷವಾದಂಥ ವಿಡಿಯೋ ತೊಗೊಂಬಂದೀನಿ. ಇವರು ಬರೀ ಫಾರ್ಮಿಂದ ಅಷ್ಟ ಹಾಕ್ತಿದ್ರು, ಇದನ್ನ ಯಾಕೆ ಹಾಕ್ಯಾರಪ್ಪ ಅಂತ ನೀವು ವಿಚಾರ ಮಾಡ್ತಿರ್ಬೋದು. ಆದ್ರೆ ನಾನು ಒಂದು ಮಲ ತೊಗೊಂಬಂದೀವ್ರಿ. ಇದು ಪಾಪ ಇದ್ರದ್ದು ತಾಯಿ ಸತ್ತಿತ್ರಿ. ಇದು ಇನ್ನೂ ಭಾಳ ಸಣ್ಣದಿತ್ತಿದ್ದು ತಾಯಿ ಸತ್ತಿತ್ತು ಇದ್ರದ್ದು. ಅದಕ್ಕೆ ಇದನ್ನು ಅಲ್ಲಿ ಬಿಡ್ಬೇಕು ಇಲ್ಲಿ ಬಿಡ್ಬೇಕು ಅಂತಂದು ಮಾತಾಡಕತ್ತಿದ್ರು. ಇಲ್ಲ ನಾ ಸಾಕ್ತೀನಿ ಅಂತಂದು ತೊಗೊಂಬಂದೆ. ಅವರು ಇಲ್ರಿ ಬದುಕಂಗಿಲ್ಲವು ಹಂಗೆ ಹಿಂಗೆ ಅಂದ್ರೆ, ಆದರೂ ನಾವು ಬಂದು ಇಲ್ಲಿ ಹಾಲು ಪಾಲು ಕುಡಿಸಿ ಸ್ವಲ್ಪ ಇದನ್ನು ಮಾಡಿದ್ವಿ. ಈಗೆಲ್ಲ ಮನೆಯಾಗ ಯೂಸ್ ಮಾಡುವಂಥ ಎಲ್ಲದು ನಮ್ಮ ಹುಡ್ರು ಇದಕ್ಕೆ ಬಿಸ್ಕಿಟ್ ಬ್ರೆಡ್ ಸತ್ಯಕ್ಕೆ ತಿನ್ನಿಸ್ತಾರೆ. ಎಲ್ಲ ಬಿಸ್ಕಿಟು ಬ್ರೆಡ್ಡು, ಈ ನಾವು ಕಾಯಿಪಲ್ಲೆ ಹೆಚ್ಚಿದ್ದು ಏನರ ವೇಸ್ಟೇಜ್ ಇತ್ತಂದ್ರೆ ಅದು ಆಲೂಗಡ್ಡೆ ಎಲ್ಲದು ತಿಂತದೆ ನೋಡ್ರಿ. ಈಗ ನೀವು ಅನ್ಕೋಬೋದು ಇವನ್ ಸಾಕೋದ್ರಿಂದ ಸುಮ್ಮನೆ ಬಂದು ತಿನ್ನಿಸೋದು ಇದನ್ನು ಮಾಡೋದು, ಆದರೆ ಇದರಿಂದ ಏನೂ ಲಾಭ ಇಲ್ಲ ಅಂತ ಅನ್ಕೋಬೋದು. ಆದ್ರೆ ನಿಜವಾಗ್ಲೂ ಹೇಳ್ತೀನಿ, ಇದನ್ನು ನೀವು ಟ್ರೈ ಮಾಡಿ ನೋಡ್ರಿ. ಇಂಥ ಒಂದು ಪೆಟ್ ಪ್ರಾಣಿಗಳಿರ್ತಾವಲ್ಲ, ಕ್ಯೂಟ್ ಇದ್ದಂಥ ಪ್ರಾಣಿಗಳನ್ನ ಪಕ್ಷಿಗಳನ್ನ ನಾವು ನಮ್ಮ ಸಮೀಪದಾಗ ಇಟ್ಕೊಂಡು ಅವನ್ನ ಒಂದು 10 ನಿಮಿಷ 15 ನಿಮಿಷ ಅರ್ಧ ತಾಸು ಅದ್ರ ಜೋಡಿ ಆಡೋದ್ರಿಂದ ಈಗ ನೋಡ್ರಿ 16 ಟೆನ್ಷನ್ ಎಲ್ಲರಿಗೂ. ಈಗ 40-35 ವರ್ಷದ ನಂತರ ಇದ್ದವ್ರಿಗೆ ಸತ್ಯಕ್ಕೆ BP ಶುಗರ್ ಬರತ್ತಾವು. ಈ BP ಶುಗರ್ ಅನ್ನೋದು ಈ ಒಂದು ಇದಿಂಥವು ಪೆಟ್ ಪ್ರಾಣಿಗಳ ಒಟ್ಟಾಗ ನಾವು ಏನು ಆಟ ಆಡ್ತೀವಲ್ಲ, ಆ ಒಂದು BP ಶುಗರ್ ಕಮ್ಮಿ ಆಗತ್ತೆ ನಮ್ಗೆ ಮೇನ್. ನೋಡಿರ್ಬೇಕು ನೀವು, ಟ್ರೈ ಮಾಡಿರಿ ಮನ್ಯಾಗ. ಯಾವ್ದು ಇದು ಮಲನ ಇಡಬೇಕು ಅಥವಾ ನಾವು ಇನ್ನೊಂದು ಇಡಬೇಕಂತೇನಿಲ್ಲ. ಯಾವುದೋ ಒಂದು ಪ್ರೀತಿಯಿಂದ ಪ್ರಾಣಿ ತಂದು ನೀವು ಅದನ್ನು ಸಾಕಿ ಅದರ ಜೋಡಿ ನೀವು ಆಟ ಆಡ್ತಿರಲ್ಲ, ನಿಮಗೆ ಎಷ್ಟೋ ಟೆನ್ಷನ್ಗಳು ದೂರ ಆಕ್ಕವು ನೋಡ್ರಿ. ಈಗ ಮಕ್ಕಳು ದೊಡ್ಡರಾಗಿಬಿಡ್ತಾರೆ, ತಮ್ಮ ಅಷ್ಟಕ್ಕೆ ಒಂದು ಸ್ಕೂಲ್ಗೆ ಹೋಗಿರ್ತಾರೆ, ಇಲ್ಲ ಅಂತ ತಮ್ಮ ನೌಕರಿ ಮಾಡೋಕೆ ತಮ್ಮ ಕೆಲಸದ ಮೇಲೆ ಹೋಗಿಬಿಡ್ತಾರೆ. ಈಗ ನಾವು ರಿಟೈರ್ಡ್ ಆದ ಮಂದಿ ಏನು ಮಾಡ್ತೀವಿ, ಮನೆಯಾಗಿರೋದು ಏನಾರ ಅತ್ತಾಗ ಎಂಥದ್ದು ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತೀವಿ. ಆದರೂ ಏನೋ ಒಂದು ಟೆನ್ಷನ್ನು ಏನೋ ಒಂದು ಇದು ಇರ್ತಾವೆ. ಇಂಥ ಟೆನ್ಷನ್ ಒಳಗೆ ನಾವೇನು ಮಾಡ್ಬೇಕು, ಸ್ವಲ್ಪ ಇಂಥ ಪ್ರಾಣಿಗಳನ್ನ 1-2 ಮನೆಯಾಗ ಇಟ್ಕೊಂಡು ನೋಡಿರಿ. ಇದು ಎಲ್ಲ ನಾ ಮಲ್ಕೊಂಡು ಅಂತ ಇದ್ರೊಳಗೆ ಐತಿ, ಇದು ಹಾಸಿಗೆ ಒಳಗೆ ಐತಿ, ಎಷ್ಟು ಚಂದ ಆಡತ್ತ. ಇದು ನೋಡಿ ಮನ್ಸಿಗೆ ಏನು ಖುಷಿ ಆಗತ್ತಲ್ಲ, ಆ ಖುಷಿಯಿಂದನ ನಮಗೆ ಎಷ್ಟೋ ಟೆನ್ಷನ್ಗಳು ದೂರ ಆಕ್ಕವು ನೋಡಿರಿ. ನೀವು ಟ್ರೈ ಮಾಡಿರಿ. ಅಥವಾ ಯಾವುದರ ಒಂದು ಜೂಲಿ ನಾಯಿ ಅಂತ ಬರ್ತಾವಲ್ಲ, ಅವು ಪೆಟ್ ಪ್ರಾಣಿಗಳ ಅಂತ ಹಿಡ್ದಾಲಿ, ಯಾವುದೋ ಒಂದು ಡಾಗ್ ಹಿಡ್ದಾಲಿ, ಈಗ ಒಳ್ಳೊಳ್ಳೆ ಬೆಕ್ಕಿನ ಮರಿಗಳು ಸರಿ ಸಿಗತ್ತವು, ಕ್ಯೂಟ್ ಇದ್ದಂಥ ಬೆಕ್ಕಿನ ಮರಿಗಳು ಸಿಗತ್ತವು. ಅಂಥವು ತಂದು ಇಡೋದಾಗಲಿ, ಅಥವಾ ಎಂಥ ಪಕ್ಷಿಗಳನ್ನ ತಂದು ಮನೆಗೆ ಇಡೋದ್ರಿಂದ ಅವು ಮಾಡುವಂಥ ಅವು ಜಿಗಿದಾಡುವಂಥದ್ದು, ಅದು ಹಾರಾಡುವಂಥದ್ದು ಅದನ್ನ ನೋಡ್ತೀವಲ್ಲ, ಅದರಿಂದ ಎಷ್ಟೋ ನಮಗೆ ಮನಸ್ಸಿಗೆ ಸಮಾಧಾನ ಅನ್ಸುತ್ತೆ. ಆ ಸಮಾಧಾನ ಏನು ಮಾಡುತ್ತೆ, ನಮ್ಮನ್ನ BPಯನ್ನು ಕಮ್ಮಿ ಮಾಡುವಂಥ ಚಾನ್ಸ್ ಭಾಳ ಇರ್ತೈತಿ. ನಾವು ಡೈಲಿ ಗುಳಿಗೆ ತೊಗೊಳೋದು, ಡೈಲಿ ಡಾಕ್ಟರ್ ಅಂತ ಹೋಗೋಕ್ಕಿಂತ ಇಂಥ ಒಂದು ಪ್ರಾಣಿ ಪಕ್ಷಿಗಳಿಗೆ ನಾವು ಜೀವನ ಕೊಡಬೇಕು. ಇಂಥ ಒಂದು ಪ್ರಾಣಿ ಪಕ್ಷಿಗಳಿಗೆ ಇವಕ್ಕೆ ಆಹಾರ ತಿನ್ನಿಸೋದ್ರಾಗಲಿ ನೋಡ್ರಿ. ಇದು ಭಾಳ ಸಣ್ಣದಿತ್ತು, ಇದು ಹಾಲು ಕುಡಿಯೋಕೆ ಸಹಿತ ಬರ್ತಿದ್ದಿಲ್ಲ ಇದಕ್ಕೆ. ಅಂಥ ಒಂದು ಸಣ್ಣ ಇದಿತ್ತು. ನಾವು ಅದನ್ನು ನಿಪ್ಪಲ್ಲಿ ಹಚ್ಚಿ ಅದನ್ನು ಹಚ್ಚಿ ಇದನ್ನು ಹಚ್ಚಿ ಇನ್ನೊಂದು ಸ್ವಲ್ಪ ದೊಡ್ಡ ಮಾಡಿದ್ವಿ ರೀ. ಈಗ ಅದು ಎಷ್ಟು ನಮ್ಗೆ ಗೊತ್ತಾಗಿದೆ ಅಂತಂದ್ರೆ, ಒಂಥರ ಮನಿ ಮಗಕ್ಕಿಂತ ನಮಗೆ ಜಾಸ್ತಿ ಪ್ರೀತಿ ತೋರಿಸುತ್ತದೆ. ನಾವು ಎಲ್ಲಿ ಮಕ್ಕೊಂಡಿರ್ತೀವಲ್ಲ, ನಮ್ಮ ಮ್ಯಾಗ ಹರಡ್ಕೊಂತ ನಮ್ಮ ಮಂತ್ಯಾಗ ಇರುತ್ತೆ. ಎಲ್ಲಿ ಹೊರಗೆ ಹೋಗೋದಿಲ್ಲ, ಓಡಿ ಹೋಗೋದಿಲ್ಲ, ಹೊರಗೆ ಬಿಟ್ಟರು ಕೂಡ ಹೋಗಿಲ್ಲ ಅದು ನಮ್ಮ ಬಿಟ್ಟು. ಅಷ್ಟು ಇದಾಗಿಬಿಟ್ಟೈತೆ ಅದು ನಮ್ಗೆ. ಅಷ್ಟು ನಾವು ಅಂದ್ರೆ ಅದಕ್ಕೆ ಜೀವ, ಅದಂದ್ರೆ ನಮ್ಮ ಜೀವ. ನಮ್ಮ ಮನೆಯವರು ಆಯ್ತು, ನಾವು ಆಯ್ತು, ಅದ್ರ ಮೇಲೆ ಕಣ್ಣು ನಮ್ಮದು. ಅದ್ರ ಮೇಲೆ ಕಣ್ಣು ಎಲ್ಲಿ ಹೋಯ್ತು ಎಲ್ಲಿ ಬಂತು ಹಿಂಗೆ ನೋಡ್ರಿ. ಈಗ ಏನು ಚಿನ್ನಾಡಿಗೆ ಮಾಡಿ ಆಟ ಆಡತ್ತಲ್ಲ, ಹಿಂಗೆ ಆಟ ಆಡ್ಕೋಂತ 24 hours ಅದು. ಏನು ಸ್ವಲ್ಪ ಏನು ತಿನ್ನೋದು ಕಮ್ಮಿ, ಜಾಸ್ತಿ ಆಟ ಆಡೋದು ಭಾಳದು. ಹಿಂಗೆ ಇಂಥ ಒಂದು ಪ್ರಾಣಿ ಪಕ್ಷಿಗಳನ್ನ ದಯವಿಟ್ಟು ಎಲ್ಲ ಯಾರ್ಯಾರು ಏನಾರ BP ಇದ್ರೆ, ಬೇರೆ ಬೇರೆ ಟೆನ್ಷನ್ ಇದ್ರೆ ಅವನ್ನೆಲ್ಲ ಟೆನ್ಷನ್ ಮರ್ತು ಇಂಥ ಒಂದು ಪ್ರಾಣಿಯನ್ನು ಇಡ್ರಿ. ನಿಮಗೂ ನೋಡಿರ್ಬೇಕಾದ್ರೆ ನೀವು ಅದನ್ನು ಪ್ರಾಕ್ಟಿಕಲ್ ಆಗಿ ನೋಡ್ರಿ. ನಾನು ಪ್ರಾಕ್ಟಿಕಲ್ ಆಗಿ ನೋಡಿದ್ದಿದ್ದು. ಈಗ ನಾ ಇದನ್ನು ತಂದು ಭಾಳ ದಿನ ಏನಾಗಿಲ್ಲ, ಒಂದು 1.5 ತಿಂಗಳಾಯ್ತು. 1.5 ತಿಂಗಳದಾಗ ನಾ ಇದ್ರ ಜೋಡಿ ಆಟ ಆಡೋದ್ರಿಂದ ಎಷ್ಟೋ ನನಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಯಾಕಂದ್ರೆ ಅವು ಕೆಲಸದ ಟೆನ್ಷನ್ ಅವು ಯಾರಿಗಾದ್ರೂ ಇರೋದ. ಆ ಟೆನ್ಷನ್ ಒಳಗೂ ನಾನು ಒಂದು ಅರ್ಧ ತಾಸು 1 ತಾಸು ಡೈಲಿ ಅದ್ರ ಜೋಡಿ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಯಾವ ಟೈಮ್ ಸಿಗುತ್ತೆ ಅದ್ರ ಜೋಡಿ ಆಟ ಆಡ್ತೀನಿ. ಅದ್ರ ಜೋಡಿ ಅದನ್ನು ಬಿಡ್ತೀನಿ. ಎಲ್ಲ ನಮ್ಮ ಮೈ ಮೇಲೆ ಅಡ್ಡಾಡತ್ತ, ನಮ್ಮ ಮಂತ್ಯಾಗಲ ಮುಕ್ಕೊಂತೈತಿ, ನಮ್ಮ ಹೊಟ್ಟೆ ಮೇಲೆ ಮುಕ್ಕೊಂಡತ್ತ.
ಈ ಥರ ಆದ್ರೆ